ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗುವುದರೊಂದಿಗೆ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಇಬ್ಬನಿ ನ್ಯೂಸ್ ಬಳಗದಿಂದ ಬೌದ್ಧ ಪೂರ್ಣಿಮೆ ಹಾಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಂದಿಹಳ್ಳಿ ಗ್ರಾಮದ ಪಿಂಜಾರ ನದಾಬ್ ಸಮುದಾಯದ ಎಸ್ಎಸ್ಎಲ್ಸಿ ಟಾಪರ್ ಆಶಾ ಭಾನು ಅವಳನ್ನು ಬೆಂಗಳೂರಲ್ಲಿ ರಾಜ್ಯ ಸರ್ಕಾರದಿಂದ ಸನ್ಮಾನಿಸಿ ಗೌರವಿಸಿರುವುದು ನಂದಿಹಳ್ಳಿ ಗ್ರಾಮದ ಹೆಮ್ಮೆಯಾಗಿದೆ. ಜೊತೆಗೆ ಆಶಾಭಾನುವಿಗೆ ಪ್ರೋತ್ಸಾಹಿಸಿ ಪಾಠ ಹೇಳಿಕೊಟ್ಟ ನಂದಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು, ತಾಲೂಕು ಶಿಕ್ಷಣ ಇಲಾಖೆಗೂ ಅತ್ಯಂತ ಸಂತೋಷದ ವಿಷಯವೂ ಹೌದು. ನಂದಿಹಳ್ಳಿ ಗ್ರಾಮದ ಸಣ್ಣ ಸಮುದಾಯವೊಂದರ ಹುಡುಗಿಯ ದೊಡ್ಡ ಸಾಧನೆಯಿದು. ಇವತ್ತು ರಾಜ್ಯ ಸರ್ಕಾರದಿಂದ ಸನ್ಮಾನಕ್ಕೆ ಭಾಜನಲಾಗುವಂತೆ ಮಾಡಿದೆ. ಬಡ ಕೂಲಿ ಕಾರ್ಮಿಕರ ಕುಟುಂಬದಿಂದ ಅತ್ಯುತ್ತಮ ಸಾಧನೆಗೈದ ಆಶಾಭಾನುವಿನ ಪರಿಶ್ರಮಕ್ಕೆ ಎಲ್ಲೆಡೆಯಿಂದ ಗೌರವ ಹರಿದು ಬಂದಿದೆ. ಬುದ್ಧ ಪೂರ್ಣಿಮೆ ಮತ್ತು ಮೇ 1ರ ಕಾರ್ಮಿಕ ದಿನಾಚರಣೆಯಂದು ಆಶಾಭಾನುವಿಗೆ ರಾಜ್ಯ ಸರ್ಕಾರ ಗೌರವಿಸಿರುವುದು ಮತ್ತಷ್ಟು ಖುಷಿಗೆ ಕಾರಣವಾಗಿದೆ. ಸಾಧಕರನ್ನು ಸಮಾಜ ಗೌರವಿಸುತ್ತದೆ ಎಂಬುದಕ್ಕೆ ಆಶಾಭಾನುವು ಉದಾಹರಣೆಯಾಗುತ್ತಾಳೆ. ಆಕೆಗೆ ಮತ್ತೊಮ್ಮೆ ಅಭಿನಂದನೆಗಳು. ಆಶಾಭಾನುವಿನ ಸಾಧನೆಯನ್ನು ಗುರುತಿಸಿದ ಪಿಂಜಾರ ನದಾಬ್ ಸಂಘದ ಹುಸೇನ್ ಸಾಬ್ ಮತ್ತಿ ದಾವಣಗೆರೆ ರವರ ನೇತೃತ್ವದಲ್ಲಿ ರಾಜ್ಯದ ಪಿಂಜಾರ್ ನದಾಬ್ ಸಮಾಜದ ಹೆಮ್ಮೆಯ ಮಗಳಾದ ಹೂವಿನ ಹಡಗಲಿ ತಾಲೂಕು ನಂದಿಹಳ್ಳಿ ಗ್ರಾಮದ ಕುಮಾರಿ ಡಿ ಆಶಾಭಾನುರವರನ್ನು ಇಂದು ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸಲಾಗಿದೆ. ಜೊತೆಗೆ ಸಚಿವರುಗಳು ಮತ್ತು ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಎಐಸಿಸಿ ಉಸ್ತುವಾರಿಗಳು ಹಾಗೂ ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯ, ಜಿಲ್ಲಾ ಪದಾಧಿಕಾರಿಗಳು ಸನ್ಮಾನಿಸಿದ್ದಾರೆ. ಹುಸೇನ್ ಸಾಬ್ ಮತ್ತಿ, ರಾಜ್ಯ ಜಂಟಿ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ಬೆಂಗಳೂರು ಹಾಗೂ ಮುಖಂಡರು, ಅಖಿಲ ಕರ್ನಾಟಕ ಪಿಂಜಾರ್ ನದಾಬ್ ಸಮಾಜದ ಹಿತರಕ್ಷಣಾ ವೇದಿಕೆ ಹಾಗೂ ಹಡಗಲಿ ತಾಲೂಕು, ವಿಜಯನಗರ ಪಿಂಜಾರ ಸಮುದಾಯದ ಮುಖಂಡರುಗಳ ಪ್ರೋತ್ಸಾಹ, ಪ್ರಯತ್ನ ಶ್ಲಾಘನೀಯ. ಜೊತೆಗೆ ನಂದಿಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಕಂಠಿ ವೀರೇಶ್ ಅವರ ಪ್ರಯತ್ನವೂ ಶ್ಲಾಘನೀಯ. ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೌರವ ಸನ್ಮಾನ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೌರವ ಸನ್ಮಾನ.